ಕೇಳೋರ್ಗೆ ಆಸಕ್ತಿ, ನೋಡೋರ್ಗೆ ಕುತೂಹಲ ಇತ್ತು ಅಂದಾಗ ನಾನು ತಿಳಿಸಿದ ಮಾಹಿತಿಗಳೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಪೇಷನ್ಸ್ ಆಗಿರಬೇಕು, ನಾಲೆಜ್ ಇರಬೇಕು, ಡಾಕ್ಯುಮೆಂಟ್ಗಳ ಬಗ್ಗೆ ಅವೇರ್ನೆಸ್ ಇರಬೇಕು. ತುಂಬ ಜನ ಹೇಳ್ತಾರೆ ಏನು ಗೊತ್ತಾ, ಬರೀ ಮಾತಾಡ್ತೀಯ ಅಂತ. ಬಟ್ ರಿಯಾಲಿಟಿ ಅರ್ಥ ಮಾಡ್ಕೊಂಡ್ರಿ ಅಂದಾಗ ನಿಮಗೆ ಎಷ್ಟು ಬೆನಿಫಿಟ್ ಇರುತ್ತೆ ಅಂದಾಗ ನೀವು ಊಹೆನೂ ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡೆ ಈ ಥರದ ವಿಡಿಯೋಗಳು ಮಾಡ್ತಾ ಇರೋದು. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇರುವ ಮಾಹಿತಿ ಯಾವುದಪ್ಪ ಅದು ಅಂದಾಗ, ಈ ಸೊಸೈಟಿಗಳು, ಈ ಡೆವಲಪರ್ಗಳು ಟ್ರೆಂಡಿಂಗಲ್ಲಿದ್ದಾರೆ. ಸೊಸೈಟಿ ಸೈಟ್ಗಳು, ಡೆವಲಪರ್ ಮಾಡಿರುವ ಲೇಔಟ್ಗಳಲ್ಲಿ ಸೈಟ್ಗಳಿಗೆ ಡಿಮ್ಯಾಂಡ್ ಇದೆ, ಹಾಗೆ ಬೆಲೆನೂ ಜಾಸ್ತಿ ಇದೆ. ಈ ರೀತಿ ಬೆಲೆ ಜಾಸ್ತಿ ಆಗಿದೆ, ಹಾಗೆ ಈ ಖಾತಾ ಇದೆ ಅಂದ್ಬಿಟ್ಟು ಜಾಸ್ತಿ ಬೆಲೆಗೆ ಪ್ರಾಪರ್ಟಿಗಳನ್ನ ಖರೀದಿ ಮಾಡ್ತಾ ಇದ್ದೀರಾ. ಆದ್ರೆ ಈ ಸೊಸೈಟಿ ಅವರು ಡೆವಲಪರ್ಗಳು ಒಂದು ಗಿಮಿಕ್ ನ ಯೂಸ್ ಮಾಡಿದ್ದಾರೆ. ಅದು ಏನು ಎತ್ತ ಅನ್ನೋದನ್ನೇ ಇವತ್ತಿನ ಈ ವಿಡಿಯೋಲಿ. ಹಾಗೆ ಈ ಖಾತಾ ಇದೆ ಅಂದಿದ ತಕ್ಷಣನೇ ಡಾಕ್ಯುಮೆಂಟ್ ಎಲ್ಲ ನೋಡೋದ ಅವಶ್ಯಕತೆ ಇರಲ್ಲ ಅನ್ಕೊಂಡ್ರಿ ಅಂದಾಗ ಅದು ನಿಮ್ಮ ತಪ್ಪು ಕಲ್ಪನೆ. ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ. ಯಾವುದೇ ಥರದ ರೆವಿನ್ಯೂ ರಿಜಿಸ್ಟ್ರೇಷನ್ಗಳ ಆಗ್ತಾ ಇಲ್ಲ ಅಂದ್ರೂ ಹೇಗೋ ಒಂದು ರಿಜಿಸ್ಟ್ರು ಮಾಡ್ತಾ ಇದ್ದಾರೆ. ಅದೊಂದು ಕಡೆ ಇರುವಾಗ ಈಗ ಡಿಮ್ಯಾಂಡ್ ಹೆಚ್ಚಿಗೆ ಆಗಿರೋದು ಯಾವುದಪ್ಪ ಅಂದಾಗ ಲೇಔಟ್ಗಳು, ಅದು ಸೊಸೈಟಿಗಳು ಮಾಡಿರುವ ಲೇಔಟ್ಗಳು ಹಾಗೂ ಡೆವಲಪರ್ಗಳು ಅಪ್ರೂವಲ್ ತಗೊಂಡು ಈ ಖಾತೆ ಮಾಡಿರುವ ಲೇಔಟ್ಗಳಿಗೆ, ಸೈಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಹಾಗೇನೆ ಬೆಲೆನೂ ಜಾಸ್ತಿ ಇದೆ. ಆದರೆ ಈ ಥರ ಸೊಸೈಟಿಗಳು ಹಾಗೂ ಡೆವಲಪರ್ಗಳು ಮಾಡಿರುವ ಲೇಔಟ್ಗಳಲ್ಲಿ ಗಿಮಿಕ್ಗಳು ಏನೆಲ್ಲ ಮಾಡಿರ್ತಾರೆ, ಇದ್ರ ಬಗ್ಗೆ ಕೆಲವು ಅವೇರ್ನೆಸ್ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ತುಂಬ ಜನ ಹೇಳ್ತಿರಲ್ಲ, ಸೊಸೈಟಿ ಸೈಟಾ ಚೆನ್ನಾಗಿರುತ್ತೆ, ಯಾವುದೇ ತೊಂದರೆ ಇರಲ್ಲ, ಸೊಸೈಟಿಯಿಂದ ಸರ್ಟಿಫಿಕೇಟ್ ಕೊಡ್ತಾರೆ, NOC ಕೊಡ್ತಾರೆ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ನಿಮಗೆ ಗೊತ್ತಿಲ್ಲದಿರೋದೆ ಕೆಲವು ಮಾಹಿತಿಗಳು ಒಳಗಡೆ ಇರ್ತವೆ. ಅದ್ರ ಬಗ್ಗೆನೇ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದ್ರ ಯಾವುದೇ ಸೊಸೈಟಿ ಡೆವಲಪರ್ಗಳಿಗೆ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಏನಕ್ಕಪ್ಪ ಅಂದಾಗ ಎಲ್ಲರೂ ನೀವು ಇದೇ ರೀತಿನೇ ಮಾಡ್ತಾ ಇರೋದು, ಅದಕ್ಕಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ತುಂಬ ವಿಡಿಯೋಗಳಲ್ಲಿ ನನಗೆ ಗೊತ್ತಿರೋಂಗೆ ಹಲವಾರು ಮಾಹಿತಿಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಏನು ಗೊತ್ತಾ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಎಲ್ಲ ಅರ್ಥ ಆಗ್ಬಿಡ್ಬೇಕು. ಇನ್ವೆಸ್ಟ್ ಮಾಡಿದ ತಕ್ಷಣ 6 ತಿಂಗಳು 1 ವರ್ಷದಲ್ಲಿ ಡಬಲ್ ಆಗ್ಬಿಡ್ಬೇಕು. ಎಲ್ಲರ ಮೆಂಟಾಲಿಟಿ, ಎಲ್ಲರ ಇಂಟೆನ್ಷನು, ಎಲ್ಲರೂ ಥಿಂಕ್ ಮಾಡೋದು ಏನಪ್ಪ ಅಂದಾಗ ಈ ಟ್ರೆಂಡಿಂಗಲ್ಲಿ ಇರೋದು ಏನು, ದುಡ್ಡು ಹಾಕಿದ್ದೀನಿ, ದುಡ್ಡು ತೆಗೆದುಬಿಡ್ಬೇಕು. ನೀವು ಹಾಕ್ತಾ ಇರೋ ದುಡ್ಡು ಎಷ್ಟು ಸೇಫ್ಟಿಯಾಗಿದೆ, ಸೆಕ್ಯೂರ್ ಆಗಿದೆ ಅನ್ನುವ ಯಾವುದೇ ಥರದ ಕಾಳಜಿ ಆಗಲಿ, ಡಾಕ್ಯುಮೆಂಟೇಷನ್ ಆಗಲಿ, ಅದನ್ನು ಓದೋದಾಗಲಿ ಪೇಷನ್ಸ್ ಇಲ್ಲ. ಈ ಪೇಷನ್ಸ್ ಇಲ್ಲದೆ ಒಂದೇ ಒಂದು ನಂಬಿಕೆ, ಭರವಸೆ ಮೇಲೆ ಈ ಥರದ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಪ್ರಾಪರ್ಟಿಗಳಲ್ಲಿ ಅಂದಾಗ ಅವರು ನಿಮಗೆ ಏನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಪಾಯಿಂಟ್ ಆಫ್ ವ್ಯೂಲ್ ಬರೋದು. ಅಟ್ರಾಕ್ಷನು ಏನು ಇಂಟೀರಿಯರ್ ಡೆಕೋರೇಷನ್ ಅಲ್ಲ, ಡಾಕ್ಯುಮೆಂಟಲ್ಲಿ. ಡಾಕ್ಯುಮೆಂಟಲ್ಲಿ ಹಾಗೂ ಸೈಟ್ನ ಮಾರಾಟ ಮಾಡಾದ್ಮೇಲೆ ಅವರು ನಿಮ್ಮ ಜೊತೆ ಏನು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಅನ್ನುವ ಟ್ರ್ಯಾಕ್ ಮೇಲೇ ಈ ಪ್ರಾಪರ್ಟಿ ಡೀಲ್ಗಳೆಲ್ಲ ಆಗೋದು. ಎಷ್ಟೋ ಸೊಸೈಟಿಗಳು ಮಾರಾಟ ಮಾಡಿಬಿಡ್ತಾರೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಎಷ್ಟೋ ಡೆವಲಪರ್ಗಳು ಮಾರಾಟ ಮಾಡಿಬಿಡ್ತಾರೆ, ಅಡ್ರೆಸ್ಗೆ ಸಿಗಲ್ಲ. ಸೈಟ್ ತಗೊಂಬಿಟ್ಟಿರ್ತೀರಾ, ಸಮಸ್ಯೆ ಬಂತು ಅಂದಾಗ ಯಾರು ಬಂದು ನಿಂತ್ಕೊಂತಾರೆ? ತುಂಬ ಬುದ್ಧಿವಂತರು ಏನಪ್ಪ ಮಾಡ್ತಾರೆ ಅಂದಾಗ BDAಗೆ ಹೋಗ್ತಾರೆ. BDA ನಿವೇಶನ ನಾಳೆ ಯಾವುದೇ ಸಮಸ್ಯೆ ಫ್ಯೂಚರಲ್ಲಿ ಬಂತು ಅಂದಾಗ BDA ನಮಗೆ ಸಾಥ್ ಕೊಡುತ್ತೆ ಅಂತ. ಆದರೆ ನೀವು ಇನ್ವೆಸ್ಟ್ ಮಾಡ್ತಿರಲ್ಲ ಸೊಸೈಟಿ ಸೈಟು, ಡೆವಲಪರ್ ಸೈಟು, ಈ ಡೆವಲಪರ್ಗಳು, ಸೊಸೈಟಿಗಳು ನಾಳೆ ಸಮಸ್ಯೆ ಬಂತು ಅಂದಾಗ ಆ ಸೈಟ್ಗೆ ಅವ್ರು ನಿಂತ್ಕೊತಾರ? ಅವರೇ ಮಾರಾಟ ಮಾಡಿರುವ ಸೈಟ್ಗೆ ಅವರೇ ನಿಲ್ಲಲ್ಲ ಅಂದಾಗ ನಿಲ್ಲದು ಒಂದೇ ಒಂದು, ಅದು ಏನಪ್ಪ ಅಂದಾಗ ನೀವು ರಿಜಿಸ್ಟ್ರ್ ಮಾಡಿಕೊಂಡು ನೀವು ಕಲೆಕ್ಟ್ ಮಾಡಿರ್ತೀರಲ್ಲ ಅವರಿಂದ ದಾಖಲೆಗಳು, ಅದೊಂದೇ ನಾಳೆ ದಿನ ಮಾತಾಡೋದು, ಬೇರೆ ಇನ್ಯಾವುದೂ ಇಲ್ಲ. ಸೊಸೈಟಿಗಳಾಗಲಿ ಅಥವಾ ಡೆವಲಪರ್ಗಳಾಗಲಿ ಒಂದು ದೊಡ್ಡ ಮಿಸ್ಟೇಕ್ ಮಾಡೋದು ಏನಪ್ಪ ಅಂದಾಗ ಶೇರಿಂಗ್ ಅಗ್ರಿಮೆಂಟು. ಅಂದರೆ ಲ್ಯಾಂಡ್ ಓನರ್ಗೂ, ಸೊಸೈಟಿಗೂ, ಲ್ಯಾಂಡ್ ಓನರ್ಗೂ, ಡೆವಲಪರ್ಗೂ ಏನೆಲ್ಲ ಲಿಂಕ್ಗಳಿದೆ, ಏನೆಲ್ಲ ವ್ಯವಹಾರಗಳಿದೆ, ಹೇಗೆಲ್ಲ ನಾವು ಭಾಗ ಮಾಡ್ಕೊತಾ ಇದ್ದೀವಿ, ಏನೆಲ್ಲ ಅಮೌಂಟ್ ಕೊಡ್ತಾ ಇದ್ದೀವಿ ಅನ್ನೋದನ್ನು ರಿಜಿಸ್ಟ್ರೇ ಮಾಡಲ್ಲ.
ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟಲ್ಲೇ ಶೇರಿಂಗ್ ಅಗ್ರಿಮೆಂಟ್ ಮುಗಿಸ್ಬಿಡ್ತಾರೆ. ಒಂದು. ಎರಡನೇದು, ಯಾವುದೇ ಥರದ ಲೇಔಟ್ ಫಾರ್ಮೇಷನ್ ಮಾಡಿ ಮಾರಾಟಕ್ಕೆ ಇಟ್ಟಾಗ ಸೆಲ್ಲಿಂಗ್ ರೈಟ್ಸು ಎಲ್ಲರಿಗೂ ಹಕ್ಕಿರುತ್ತೆ. ಇಲ್ಲ ಅಂದಾಗ ಲ್ಯಾಂಡ್ ಓನರ್ದು ಶೇರ್ ಏನಿದೆಯೋ, ಡೆವಲಪರ್ದು ಏನು ಶೇರ್ ಇದೆ, ಸೊಸೈಟಿದು ಏನು ಶೇರ್ ಇದೆ ಅನ್ನೋದನ್ನ ಶೇರಿಂಗ್ ಅಗ್ರಿಮೆಂಟಲ್ಲಿ ರಿಫ್ಲೆಕ್ಷನ್ ಆಗಿರುತ್ತೆ. ಈ ಸೈಟ್ ತಗೊಳ್ಳೋರಿಗೆ ಇದು ಯಾವುದು ಗೊತ್ತಾಗಲ್ಲ. ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಡೈರೆಕ್ಟಾಗಿ ಯಾರು ಡೆವಲಪರ್ ಇರ್ತಾನೋ, ಯಾರು ಸೊಸೈಟಿ ಅವನು ಇರ್ತಾನೋ ಅವ್ನು ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿಕೊಟ್ಬಿಡ್ತಾನೆ. ಸಪೋಸು ಡೆವಲಪರು ಸೊಸೈಟಿ ಅವನು ಡೈರೆಕ್ಟಾಗಿ ಬಂದರೆ ಪರವಾಗಿಲ್ಲ, ಅವನೇ ಇನ್ನೊಬ್ಬನಿಗೆ ಪವರ್ ಆಫ್ ಅಟರ್ನಿ ಕಳಿಸ್ತಾನೆ. ನಾನು ಬರೋಕ್ಕಾಗಲ್ಲ, ನನ್ನ ಪವರ್ ಆಫ್ ಅಟರ್ನಿ ಬಂದ್ಬಿಟ್ಟು ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತಾನೆ. ಸೊಸೈಟಿ ಸೈಟು ಅಂತ ಹೇಳ್ತೀರಾ, ಆದರೆ ಸೊಸೈಟಿ ಹೆಸರು RTCಲಿ ರಿಫ್ಲೆಕ್ಷನ್ನೇ ಆಗಲ್ಲ. ಇದೇ ಥರನೇ ಡೆವಲಪರು ಡೆವಲಪ್ ಮಾಡಿರುವ ಜಮೀನು ಅಂತಾನೆ, ಆದರೆ ಡೆವಲಪರ್ ಹೆಸರು RTCಲಿ ರಿಫ್ಲೆಕ್ಟೇ ಆಗಲ್ಲ. ಸೊಸೈಟಿ ಆಗಲಿ ಡೆವಲಪರ್ ಆಗಲಿ ಒಂದು ಜಮೀನ ಡೆವಲಪ್ ಮಾಡ್ತಾರೆ ಅಂದಾಗ ಅವರ ಕ್ರಯಪತ್ರದ ಮೂಲಕ ಆ ಜಮೀನ ತಗೊಬೇಕು. ಇಲ್ಲ ಅಂದಾಗ ಜರ್ನಲ್ ಪವರ್ ಆಫ್ ಅಟರ್ನಿ ಅಥವಾ JD ಮಾಡಿಕೊಂಡು ಲೇಔಟ್ನ ಡೆವಲಪ್ ಮಾಡಬೇಕು. JD ಮಾಡಿದ್ರು ಅಂದಾಗ ಎಲ್ಲ ಥರದ ಪರ್ಮಿಷನ್ಗಳನ್ನು ಲ್ಯಾಂಡ್ ಓನರ್ ಮೇಲೆ ಹಾಕ್ತಾರೆ. ಲ್ಯಾಂಡ್ ಓನರೇ ಸಿಕ್ಬಿಟ್ಟೆ ಎಲ್ಲ ಥರದ ಪರ್ಮಿಷನ್ಗಳನ್ನ ತಗೊತಾರೆ. ಕೆಲವು ಡೆವಲಪರ್ಗಳು, ಕೆಲವು ಸೊಸೈಟಿಗಳು ಅವ್ರ ಹೆಸರಲ್ಲಿ ಮಾಡ್ತಾರೆ, ಆದರೆ ಕ್ರಯಪತ್ರನೇ ಮಾಡ್ಕೊಳ್ಳಲ್ಲ.